ಈ ಅಲೆಮಾರಿ ಗಾಯಿಗಳ ಕ್ಷೇಮಾಭಿವೃದ್ಧಿ ಕ್ರಮದ ಬಗ್ಗೆ ಬಿಲ್ಲನ್ನು ತಂದಿದ್ದಾರೆ. ಬಿಲ್ ಒಳ್ಳೇದೇ, ಆದರೆ ಎಕ್ಸ್ಪ್ಲೈನ್ ಮಾಡೋ ಒಳ್ಳೆ ಬಿಲ್ನ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಅದೇ ಅಲ್ಲ, ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ಒಂದು ಸಣ್ಣ ಭಾಗ ನಮ್ಮ ವೆಂಕಟೇಶ್ ಅವರು. ಅರೆ ಪರಿಪೂರ್ಣವಾಗಿ ಬಿಲ್ನ ಎಷ್ಟು ವಿಚಾರಗಳಿದಾವೆ ಅಷ್ಟು ವಿಚಾರಗಳನ್ನ ಅಲ್ಲ ಅಷ್ಟು ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ಮಾಡ್ಲಿಲ್ಲ ಅನ್ನೋಂಥದ್ದು ಇದೆ. ಚೆನ್ನಾಗಿ ತಂದಿದ್ದೀರಾ, ಎಲ್ಲ ವಿಚಾರಗಳನ್ನ ಹೇಳ್ಬೇಕಿತ್ತು. ಬಿಲ್ ಅನ್ನು ಕೈಯಲ್ಲಿ ಕೊಟ್ಟಿರೋ ಮಿನಿಸ್ಟರ್ಗಳು ಎಕ್ಸ್ಪ್ಲೇನ್ ಮಾಡಬೇಕಲ್ಲ. ಆಯ್ತು, ಈಗ ಕ್ಲಾರಿಫಿಕೇಶನ್ ಕೇಳಿ. ಇಲಾಖೆ ನಿರ್ವಹಣೆ ಅಶೋಕ್ ಅಲ್ರಿ, ಜಾರ್ಜ್ ಅವರಿಗೆ ಮಾತಾಡಿದ ತಕ್ಷಣ ಜಾರ್ಜ್ ಅವ್ರಿಗೆ ಯಾಕೋ ರೆಸ್ಪಾನ್ಸ್ ಬರುತ್ತೆ. ಆಯ್ತು, ಆತ್ಮಮಿತ್ರ ಬರೀ ಲಿಫ್ಟ್ ಅಲ್ಲೇನೆ ಅರ್ಧ ಗಂಟೆ ತೊಳ್ತಿದ್ದೆ, ಸುಮ್ಮನೆ ಬಿಟ್ಟಿದೀವಿ ಅದನ್ನ. ಆಯ್ತು, ಯಾವಾಗಿದ್ರು ಅಲ್ಲ ಅವರು ನೋವು ಅರ್ಥ ಆಗುತ್ತೆ, ನನಗೆ ನೋವು ಅರ್ಥ ಆಗುತ್ತೆ, ಭಾವನೆಗಳು ಅರ್ಥ ಆಗುತ್ತೆ. ಆತ್ಮಮಿತ್ರ ನಾನು ವೆಂಕಟೇಶ್ವರ ಅಲ್ಲಿ ಕೇಳ್ಕೊಂಡಿದ್ದೆ, ಹೌದು ಚೆನ್ನಾಗಿರೋ ಬಿಲ್ ತಂದಿದ್ದೀರಾ, ಪೂರ್ತಿ ಎಕ್ಸ್ಪ್ಲನೇಷನ್ ಮಾಡಲಿಲ್ಲ. ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರೋದು. ಕೊಟ್ಟಿದೀವಲ್ಲ ನಿಮಗೆ. ಹೌದು ಸ್ವಾಮಿ, ಬಿಲ್ ಎಕ್ಸ್ಪ್ಲೇನ್ ಒಬ್ರು ಮಾಡಿದಾಗ ಎಕ್ಸ್ಪ್ಲೇನ್ ಮಾಡಬೇಕಾ ಬೇಡ? ನಾವು ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸಂಕ್ಷಿಪ್ತವಾಗಿ ಏನು ಆಗಲ್ಲ. ಸಂಕ್ಷಿಪ್ತ ಅಶೋಕ್ ಅವರೇ, ಅಶೋಕ್ ನಿಮ್ಗಿಬ್ರು ನಾವೊಂದು ಬಿಲ್ ಮಂತ್ರಿಗೂ ಸಮಾಧಾನ ಹೇಳಿ. ಅವರೆಲ್ಲ ಇಲಾಖೆ ಬಿಟ್ಟು ಕೂತ್ಕೊಳ್ಳಿ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದವರು ನೋಡಿ ಶುರುವಾಯ್ತು. ಅಶೋಕ್ ನಾರಾಯಣ್ ಕೂತ್ಕೊಳ್ಳಿ. ಏನ್ ಮಾಡ್ಬೇಕು ಹೇಳಿ ನಾನು? ಆಯ್ತು ಮಂತ್ರಿಗಳೇ. ಅಧ್ಯಕ್ಷರೇ, ಇಲ್ಲಿ ಮಂತ್ರಿಗೆ ಅಶೋಕ್ ಅಶೋಕ್ ಈಗ ಸದ್ಯಕ್ಕೆ ಸುಧಾಕರ್ ಕೊಡಿಸ್ಲಿ ಅವರಿಗೆ. ಬಹಳ ಇಂಪಾರ್ಟೆಂಟ್ ಮಸೂದೆಯನ್ನ ತಂದಿದ್ದಾರೆ, ನಾನು ಸ್ವಾಗತ ಮಾಡ್ತೀನಿ. ಅವ್ರ ಬಿಲ್ಲಲ್ಲಿ ಬಹಳ ಉದ್ದೇಶಗಳನ್ನ ಇಟ್ಕೊಂಡಿದ್ದಾರೆ. ಏನು, ಆರೋಗ್ಯ ಸೌಲಭ್ಯ ಕೊಡಬೇಕು, ಆಹಾರ ಭದ್ರತೆ ಕೊಡಬೇಕು, ಈ ಥರದ್ದೆಲ್ಲ ಹೇಳಿದ್ದಾರೆ. ಅವರು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ, ಅದಕ್ಕೆ ಹೇಳಿದೆ ಒಳ್ಳೆ ಬಿಲ್ಲು. ಅದ್ರ ಪರವಾಗಿ ನಾನೇ ವಿರೋಧ ಪಕ್ಷದ ನಾಯಕನಾಗಿ ನಾನೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಅದ ಲಸಿಕೆ ಹಾಕುವಂಥದ್ದು, ಜಾನುವಾರುಗಳ ನಷ್ಟದ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದು, ಇದೆಲ್ಲ ಇದೆ ಇದರಲ್ಲಿ. ಬಹಳ ಇಂಪಾರ್ಟೆಂಟ್ ಆಗಿ ಅವರಿಗೆ ಸಿಗಬೇಕಾಗಿರುವಂಥದ್ದು, ಅವ್ರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯದ ಬಗ್ಗೆ ಏನು ಪನಿಷ್ಮೆಂಟು ಅನ್ನೋದನ್ನ ಮಂತ್ರಿಗಳು ಹೇಳಿದ್ರೆ, ಅಥವಾ ನಾನು ಹಿಂಗೆ ಮಾಡ್ತೀನಿ ಅನ್ನೋದಾದರೂ ಮಂತ್ರಿಗಳು ಹೇಳ್ಬೇಕಾಯ್ತು. ತಮ್ಮ ಕಡೆ ಇಲ್ಲ. ಈಗ ಮಂಗಳೂರು ಕಡೆನೂ ಬರ್ತಾ ಇದ್ದಾರೆ ಅವರೆಲ್ಲ. ಮನೆ ಬಿಟ್ರೆ ಇನ್ನೊಂದು ವರ್ಷಕ್ಕೆ ಸೇರ್ತಾರೋ ಹೆಂಗೋ ಗೊತ್ತಿಲ್ಲ. ಅವರು ಎಲ್ಲಿ ಟೆಂಟ್ ಅಲ್ಲಿ ಇರ್ತದೋ ಅಲ್ಲಿ ಟೆಂಟ್ ಹಾಕ್ತಾರೆ. ಅವ್ರು ಟೆಂಟ್ ಕೊಡೋ ವ್ಯವಸ್ಥೆನೂ ಇದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ವೆಂಕಟೇಶ್ ಅವರೇ. ಅವ್ರಿಗೆ ಮಳೆ ಬಂದಾಗ ಅವ್ರಿಗೆ ಬೇಕಾಗಿರೋದು ಟೆಂಟ್, ಇಂಪಾರ್ಟೆಂಟ್ ಟೆಂಟ್. ಇಮಿಡಿಯೇಟ್ ಆಗಿ ಓಪನ್ ಆಗೋ ಥರ ಒಂದು ಟೆಂಟ್ ಕೊಟ್ಟರೆ ಅವರು ಬದುಕೋದಕ್ಕೆ ಅವಕಾಶ ಆಗ್ತದೆ. ಎರಡನೇದು, ಅವರು ಕೆಲವರೆಲ್ಲ ಹೆಣ್ಣುಮಕ್ಳ ಜೊತೆ ಬರ್ತಾರೆ. ಆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗಿರುವಂಥ 10 ಕೇಸ್ಗಳಿದೆ. ಇದು ನಾರ್ಮಲ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ಅಲ್ಲಿ ಮುಗಿಸ್ಕೊಂಡು ಅವ್ರ ಜೀವನ, ಅಧ್ಯಕ್ಷರೇ, ಅವ್ರು ಹೊಟ್ಟೋತಾರೆ ಇನ್ನೊಂದು ಕಡೆ. ಅವ್ರಿಗೇನು ಗೊತ್ತಾಗೋದೇ ಇಲ್ಲ. ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ, ನ್ಯಾಯಾಲಯ ಗೊತ್ತಿಲ್ಲ, ಏನಿಲ್ಲ. ನೀವು ಕರೆದ ಕೈ ಕಟ್ಕೊಂಡು ಹೋಗಿ ನಿಂತ್ಕೊಂತಾರೆ ಪಾಪ ಅವರು. ನೀವು ಅವ್ರಿಗೆ ಇದರಲ್ಲಿ ಆ ಥರ ದೌರ್ಜನ್ಯ ಆದಾಗ ಅವ್ರಿಗೆ ಕಾನೂನು ಸೌಲಭ್ಯಗಳನ್ನು ಏನೇನು ಕೊಡ್ತೀರಾ ಅದನ್ನು ಇದರಲ್ಲಿ ಮೆನ್ಷನ್ ಮಾಡಬೇಕಾ? ಇಂಪಾರ್ಟೆಂಟ್ ಇದು. ನೀವು ಅವ್ರಿಗೆ ಬೆನಿಫಿಟ್ ಕೊಡ್ತೀರಾ ಅದಲ್ಲ ಇದು. ಏನೇನು ಅವ್ರಿಗೆ ಶಿಕ್ಷೆ ಏನು ಕೊಡ್ತೀರಾ, ಕಾನೂನು ಸೌಲಭ್ಯ ಕೊಡೋಕ್ಕೆ ಅವ್ರಿಗೆ ಹಣ ಎಷ್ಟು ಕೊಡ್ತೀರಾ, ಲಾಯರ್ನ ನೀವೇ ಫಿಕ್ಸ್ ಮಾಡ್ತೀರಾ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದರೆ ಇನ್ನಷ್ಟು ಒಳ್ಳೇದಾಗ್ತಾ ಇತ್ತು. ಅದನ್ನು ಸೇರಿಸಿ ಒಟ್ಟಾರೆ ಈ ಕುರಿಗಾಯಿಗಳಿದಾರಲ್ಲ, ಭಾಳ ದೌರ್ಜನ್ಯಕ್ಕೆ ಒಳಗಾಗದಂಥದ್ದು ಅವರು. ಅವ್ರಿಗೆ ಬಿಲ್ ತಂದಿದ್ದೀರಾ, ಸ್ವಾಗತ ಮಾಡ್ತೀನಿ. ಇನ್ನಷ್ಟು ಅವ್ರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ಇನ್ನಷ್ಟು ಕಠಿಣ ಕಾನೂನುಗಳನ್ನು ತನ್ನಿ ಅನ್ನೋ ಆಗ್ರಹವನ್ನು ಸೇರಿಸ್ತೀನಿ. ಅದರ ಬಿಲ್ ಇನ್ಶೂರೆನ್ಸು ನೀವೇ ಇವಾಗ ಇದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ಶೂರೆನ್ಸು ಕೊಡ್ತಿರ್ತಾನೆ. ಇದೆ, ಅವೆಲ್ಲ ಸೇರಿದೆ. ಪ್ರೀಮಿಯಮು ನೀವೇ ಕಟ್ಟಬೇಕು. ಅಧ್ಯಕ್ಷರೇ, ಇವತ್ತು ಅಸಂಘಟಿತ ವಲಯದಲ್ಲಿ ಬರ್ತಕ್ಕಂಥ ಅಲೆಮಾರಿ ಕುರಿಗಾಯಿಗಳಿಗೆ ಒಂದು ವಿಧೇಯಕವನ್ನು ತಂದಿರತಕ್ಕಂಥದ್ದು ಸ್ವಾಗತಾರ್ಹವಾಗಿರ್ತಕ್ಕಂಥ ಒಂದು ವಿಚಾರ. ಇದರಲ್ಲಿ ಭಾಳ ಮುಖ್ಯವಾಗಿ ಎಲ್ಲ ಬಂದಿರತಕ್ಕಂಥ ಬಿಲ್ಲಲ್ಲಿ ಎಲ್ಲ ರೀತಿಯಾದಂಥ ರಕ್ಷಣೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅದರ ಜೊತೆಲೆ ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ಲಸಿಕೆ ಮತ್ತು ಚಿಕಿತ್ಸೆ ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು.
ಕಾಲಾನುಕಾಲಕ್ಕೆ ಅಂತಂದರೆ ಸುಮಾರು 6 ತಿಂಗಳಿಗೆ 3 ತಿಂಗಳಿಗೆ ಎಲ್ಲಾದರೂ ಕೂಡ ರೋಗ ಬಾಧೆಗಳು ಕಂಡಂಥ ಸಂದರ್ಭದಲ್ಲಿ ಲಸಿಕೆಗಳನ್ನು ಕೊಡ್ತಕ್ಕಂಥದ್ದು ಕಂಪಲ್ಸರಿಯಾಗಿ ಆಗಬೇಕು. ಓಕೆ. ಅಲ್ಲಿ ಸಾಕಷ್ಟು ಪ್ರಾಣಿಗಳು ಸತ್ತಂಥ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ತಕ್ಕಂಥದ್ದು ಇಲಾಖೆ. ಅದ್ರ ಬದಲು ಕಂಪಲ್ಸರಿಯಾಗಿ ಒನ್ಸ್ ಇನ್ 6 ಮಂತ್ಸ್ ಅಂತಕ್ಕಂಥ ಒಂದು ನಿಯಮ ಇದೆ. ಅದನ್ನು ಯಾವತ್ತೂ ಕೂಡ ಮಾಡೋದಿಲ್ಲ. ಸಾವಿರಾರು ಪ್ರಾಣಿಗಳು ಹಾನಿ ಆಗ್ತದೆ, ಅದನ್ನು ಯಾರಿಗೂ ಗಮನಕ್ಕೂ ಕೂಡ ಬರೋದಿಲ್ಲ. ಕಂಪಲ್ಸರಿಯಾಗಿ ಅವರಿಗೆ ಲಸಿಕೆಯನ್ನು ಕೊಡ್ತಕ್ಕಂಥದ್ದು, ಚಿಕಿತ್ಸೆ ಮಾಡ್ತಕ್ಕಂಥದ್ದು ಆಗಬೇಕಾಗುತ್ತೆ. ವಲಸೆ ಹೋದಂಥ ಸಂದರ್ಭದಲ್ಲಿ ಉದಾಹರಣೆಗೆ ನಮ್ಮ ಸಿರಾದ ಅಥವಾ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಆದರೆ ಅವ್ರಿಗೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಪೊಲೀಸರಿಂದ ರಕ್ಷಣೆ ಸಿಗೋದಿಲ್ಲ. ನೀವು ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ರಿಸೀವ್ ಮಾಡೋದಿಲ್ಲ. ಹೋಗಿ ನಿಮ್ಮ ತಾಲೂಕಿಗೆ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇರ್ತಕ್ಕಂಥದ್ದನ್ನು ತಪ್ಪಿಸಬೇಕಾದಾಗ ಕಂಪಲ್ಸರಿ ಪೊಲೀಸ್ ರಕ್ಷಣೆ, ಅವ್ರು ಯಾವ ಭಾಗದಲ್ಲಿರಲಿ, ಯಾವ ಮೂಲದಿಂದ ಬಂದಿರಲಿ, ಯಾವ ಜಾತಿಗೆ ಸೇರಿರಲಿ, ಅವ್ರ ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದನ್ನು ಒಂದು ವಿಚಾರವನ್ನು ಅದರಲ್ಲಿ ಸೇರಿಸ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ಸಲಹೆ ಕೊಡ್ತೇನೆ ಅಧ್ಯಕ್ಷರೇ. ಮತ್ತು ಇದರಲ್ಲಿ ಅದಕ್ಕೆ ಕುರಿಗಾಯಿಗಳಿಗೆ ಉತ್ಪನ್ನಗಳಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಬಗ್ಗೆ ಮೊದಲೆಲ್ಲ ಏನಿತ್ತು ಅಂತಂದರೆ ಕುರಿ ಚರ್ಮಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಉಪಯೋಗಿಸ್ತಕ್ಕಂಥದ್ದು ಇತ್ತು. ಈಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಕೈಗಾರಿಕೆಗಳು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಆ ರೀತಿಯಾಗಿ ಚರ್ಮವನ್ನು ಹದ ಮಾಡಿ ಅದಕ್ಕೆ ಮಾರ್ಪಾಟ್ ಮಾಡಿ ಅದಕ್ಕೆ ಮಾರ್ಕೆಟ್ ಮಾಡ್ತಕ್ಕಂಥ ರೀತಿಯಾಗಿ ಒಂದು ಕಾರ್ಖಾನೆಗಳನ್ನು ಮಾಡೋದಕ್ಕೆ ನೀವು ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿ ಈ ರೀತಿಯಾದಂಥ ಸಪೋರ್ಟ್ ಒಂದು ಅಂದರೆ ಇದು ಸಪೋರ್ಟ್ ಜೊತೆಗೆ ಒಂದು ವಿಧೇಯಕ ತಂದಿರತಕ್ಕಂಥದ್ದೇ ಅವರಿಗೆ ದೊಡ್ಡ ಶಕ್ತಿಯನ್ನು ತುಂಬೋದಕ್ಕೆ ಸಾಧ್ಯ ಆಗಿದೆ. ಇದು ಸ್ವಾಗತಾರ್ಹವಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ರ ಜೊತೆಗೆ ಇದು ತತ್ವಶಃ ಅನುಷ್ಠಾನ ಆಗ್ತಕ್ಕಂಥ ರೀತಿಯಲ್ಲಿ ನೀವು ಹೇಳಿರ್ತಕ್ಕಂಥ ವಿವರಣೆಗಳಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲದೂ ಕೂಡ ತತ್ವಶಃ ಅನುಷ್ಠಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು. ಯಾಕಂದರೆ ಇದು ಒಂದು ಜಾತಿಗೆ ಸೀಮಿತ ಆಗಿಲ್ಲ ಅಥವಾ ಒಂದು ವರ್ಗಕ್ಕೆ ಸೀಮಿತ ಆಗಿಲ್ಲ. ಎಲ್ಲ ಜಾತಿಯವರು ಕೂಡ ಇವತ್ತು ಆರ್ಥಿಕ ದೃಷ್ಟಿಯಿಂದ ಇವತ್ತು ರೈತರು ಇವತ್ತು ಕುರಿಯ ಸಾಕಾಣಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ವಿಧೇಯಕವನ್ನು ತಂದಿರತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಿರುತ್ತೆ. ಈ ಪಾಯಿಂಟ್ಸ್ ಅಲ್ಲಿ ಬಿಟ್ಟು ಬೇರೆದಿದೆ? ಆಯ್ತು, ಎಲ್ಲ ಕಡೆ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತೆ ವೆಂಕಟೇಶ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದು ಅತ್ಯಂತ ಸಣ್ಣ ಮೈನ್ಯೂಟ್ ಅಲ್ಲಿರುವಂತಹ ಒಂದು ಕುರಿಗಾಯಿಗಳು ನಮ್ಮ ರಾಜ್ಯದಲ್ಲಿ. ಅಂಥವ್ರಿಗೆ ಒಂದು ಕಾನೂನನ್ನು ತಂದು ಅವರ ರಕ್ಷಣೆ ಮಾಡುವಂಥದ್ದು, ಮುಖ್ಯವಾಗಿ ವ್ಯಾಕ್ಸಿನೇಷನ್. ಅಲ್ಲಿ ಕಾಯಿಲೆ ಬಂದರೆ ಇಮಿಡಿಯೇಟ್ ಆಗಿ ಸತ್ತೋಗ್ಬಿಡ್ತಾವೆ ಕುರಿಗಳು. ಆ ವ್ಯಾಕ್ಸಿನೇಷನ್ ರೈತನಿಗೆ ಕೊಡ್ತಾನೆ, ಅವನಿಗೆ ಗೊತ್ತಿದೆ ಕೊಡೋದು. ಅವನಿಗೆ ವ್ಯಾಕ್ಸಿನೇಷನ್ ಸಪ್ಲೈ ಮಾಡುವಂಥದ್ದು. ಡಾಕ್ಟರ್ಗೆ ಹೋಗಿದ್ರೆ ಅವರು ಸರಿಯಾದ ರೀತಿಯಲ್ಲಿ ಅಷ್ಟು ಕುರಿಗಳಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಆಮೇಲೆ ತಾತ್ಸಾರ ಇರುತ್ತೆ. ಅದರಿಂದ ಆ ಕುರಿಗಾಯಿಗೇನೆ ಆ ವ್ಯಾಕ್ಸಿನೇಷನ್ ಕೊಟ್ಟರೆ ಅವನೇ ಎಕ್ಸ್ಪರ್ಟ್ ಇರ್ತಾನೆ. ಅದನ್ನು ಅವನಿಗೆ ಕೊಡಬೇಕು. ಒಂದು ಮಿನಿಮಮ್ ಇಷ್ಟ ಇದನ್ನ ಹಣ ಅಥವಾ ವ್ಯಾಕ್ಸಿನೇಷನ್ ಸಪ್ಲೈ ಮಾಡುವಂಥದ್ದು ಆಗಬೇಕು. ಮತ್ತೆ ಕಾನೂನಲ್ಲಿ ಸವಲತ್ತುಗಳನ್ನು ಹೇಳಿದ್ದಾರೆ, ಅದನ್ನು ಕೂಡ ಏನು ಇವತ್ತು ಕಾನೂನು ತಂದಿದ್ದಾರೆ, ಕಾನೂನು ಒಳಗಡೆ ಅವರಿಗೆ ಸ್ಕೀಮ್ಗಳನ್ನ ರೂಪಿಸಿದ್ದಾರೆ. ಆ ಸ್ಕೀಮ್ಗಳು ಆಗಬೇಕು. ನಾನು ಈ ಬಿಲ್ಲನ್ನು ಮುನ್ರಾಜ್ ಸ್ವಾಗತ ಮಾಡ್ತೇನೆ. ಸರ್, ಮೊದಲನೇದಾಗಿ ಮಾನ್ಯ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಈ ಬಿಲ್ಲನ್ನು ತಂದಿರೋದಕ್ಕೆ ಸಲ್ಲಿಸ್ತಾ, ಇದರಲ್ಲಿ ಕ್ಲಾಸ್ 3ರಲ್ಲಿ ಸರ್ ಸಾಂಪ್ರದಾಯಿಕ ಅಲೆಮಾರಿ ಕುರುಗಾಯಿಗಳ ನೋಂದಣಿ ಅಂತ ಒಂದು ಕ್ಲಾಸ್ ಏನು ತಂದಿದ್ದಾರೆ. ಈ ಕ್ಲಾಸ್ ಅಲ್ಲಿ ಪ್ರತಿ ಅಪ್ಲಿಕೇಶನ್ ಜೊತೆ ಒಂದು ಫೀಸ್ ಕಟ್ಟಬೇಕು ಅಂತ ಹಾಕಿದ್ದಾರೆ ಸರ್. ಫೀಸ್ ಕಟ್ಟಬೇಕು ಅಂತ ಹಾಕಿದ್ದಾರೆ. ಆ ಫೀ ಎಷ್ಟಿದೆ ಅನ್ನುವಂಥದ್ದು ಯಾವುದೇ ರೀತಿಯಾದಂಥದ್ದು ಇಲ್ಲ. ತಾವೇ ಹೇಳಿದ್ರೆ ಕೇವಲ 4,000 ಕುರುಗಾಯಿಗಳು ಈಗ ರಿಜಿಸ್ಟರ್ ಆಗಿರೋದು ಅಂತ. ಉತ್ತರ ಕರ್ನಾಟಕದಲ್ಲೂ ಜಾಸ್ತಿ ಇದ್ದಾರೆ. ಅದು ಬಿಟ್ಟರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ, ವಿಶೇಷವಾಗಿ ಶಿರಾ ತಾಲೂಕಿಂದ ಅತಿ ಹೆಚ್ಚು ನಮ್ಮ ದೊಡ್ಡಬಳ್ಳಾಪುರದ ಮೇಲೆ ಬಂದು, ಗ್ರಾಮಾಂತರ ಜಿಲ್ಲೆ ಮೇಲೆ ಬಂದು ತಮಿಳ್ನಾಡವರೆಗೂ ಹೋಗ್ತಾರೆ ಸರ್. ಅವರು ಮಾರೋದು ಅತಿ ಹೆಚ್ಚು ತಮಿಳ್ನಾಡವರೆಗೂ ಹೋಗ್ತಾರೆ. ಆ ಫೀಸ್ ಕರೆಕ್ಟಾಗಿ ಹಾಕಿಲ್ಲ ಸರ್. ಅದ್ರ ಜೊತೆ ಹಾಕಿದೆ ಸರ್, ಪಾಯಿಂಟ್ 3 ಅಲ್ಲಿದೆ. ಪಾಯಿಂಟ್ 3 ಸೆಕ್ಷನ್ 3 ಸಬ್ಸೆಕ್ಷನ್ 3 ಅಲ್ಲಿದೆ. ಎವ್ರಿ ಅಪ್ಲಿಕೇಶನ್ ಮೇಡ್ ಅಂಡರ್ ಸಬ್ಸೆಕ್ಷನ್ 2 ಶಲ್ ಬಿ ಅಕಂಪನಿಡ್ ಬೈ ಸಚ್ ಡಾಕ್ಯುಮೆಂಟ್ಸ್ ಅಂಡ್ ಫೀಸ್ ಆಸ್ ಪ್ರಿಸ್ಕ್ರೈಬ್ಡ್ ಅಂತ ಇದೆ ಸರ್. ಅದೊಂದು ಸರ್. ಇದ್ರ ಜೊತೆ APMC ಕಾಯ್ದೆ ಅಡಿಯಲ್ಲಿ ಕುರಿಗಳನ್ನ ಮಾರುವಾಗ ಒಂದು ಫೀಸ್ ತಗೊಂತೀವಿ, ಈ ಬೋರ್ಡ್ ಆ ಫೀಸಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಹೊಸ ಬೋರ್ಡ್ ಅನ್ನ ಸ್ಥಾಪನೆ ಮಾಡಕ್ ಹೇಳಿದ್ದಾರೆ ಸರ್. ಇದರಲ್ಲಿ ಆ ಬೋರ್ಡ್ಗೆ ಸರ್ಕಾರದ ವತಿಯಿಂದ ಮೇಜರ್ಲಿ ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟರ್ನರಿ ಸರ್ವಿಸಸ್ ಇಂದ ನೇರವಾಗಿ ತಾವು ಅನುದಾನವನ್ನ ಮೀಸಲಿಡಬೇಕು. ಆ ಬೋರ್ಡ್ನ ಮುಖಾಂತರ ತಾವು ಏನೆಲ್ಲ ಸೌಲಭ್ಯಗಳನ್ನ ಹೇಳಿದಿರಾ, ಇಷ್ಟು ಸೌಲಭ್ಯಗಳು ಅವ್ರಿಗೆ ದೊರಕಬೇಕು ಅಂದ್ರೆ
ಕೇವಲ APMC ಮಾರ್ಕೆಟ್ ಫೀನ ನಂಬ್ಕೊಂಡ್ರೆ ಆಗಲ್ಲ ಸರ್. ದಯವಿಟ್ಟು ತಾವು ಬೋರ್ಡ್ಗೆ ಅತಿ ಜರೂರಾಗಿ ಬೋರ್ಡ್ ಅನ್ನ ಸ್ಥಾಪನೆ ಮಾಡಿ ಆ ಬೋರ್ಡ್ಗೆ ನಿಮ್ ಇಲಾಖೆಯಿಂದ ಕೊಡಬೇಕು. ಮತ್ತು ಸುರೇಶ್ ಅಣ್ಣವ್ರು ಹೇಳ್ದಂಗೆ ನಾವು ವೆಟರ್ನರಿ ಡಾಕ್ಟರ್ ಕೊಡದೇ ಇದ್ರೂ ಪರವಾಗಿಲ್ಲ ಸರ್, ರಿಜಿಸ್ಟರ್ ಆಗೋರು ಯಾವ ರೂಟಲ್ಲಿ ಅಲೆಮಾರಿಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾರೆ ಅಂತ ತಗೊಂಡ್ರೆ ಅದ್ರ ಪ್ರಕಾರ ವ್ಯಾಕ್ಸಿನೇಷನ್ ಅನ್ನ ಅವ್ರಿಗೆ ತಲುಪಿಸಿದ್ರೆ ಅವರೇ ಖುದ್ದು ಕುರುಗಾಯಿಗಳು ಆ ವ್ಯಾಕ್ಸಿನೇಷನ್ ಹಾಕೊಳ್ಳುವಂಥದ್ದು ಆಗುತ್ತೆ. ದಯವಿಟ್ಟು ಇಷ್ಟು ಇದರಲ್ಲಿ ಪ್ರಾವಿಷನ್ ರೂಲ್ಸ್ ಅಲ್ಲಿ ಅಟ್ಲೀಸ್ಟ್ ಮಾಡ್ಬೇಕು ಸರ್. ಒಂದೇ ಒಂದು